ನಮಸ್ಕಾರ, ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜನೆ. ಎಸ್ಪಿ ಸೇರಿದಂತೆ ಪೊಲೀಸ್ ಇಲಾಖೆಯ 52ಕ್ಕೂ ಅಧಿಕ ಸಿಬ್ಬಂದಿಗಳಿಂದ ರಕ್ತದಾನ. ಬೀದರ್ನಲ್ಲಿ ಹಿಂಗಲಾಜ್ ಮಾತಾ ಜಯಂತಿ ಅಂಗವಾಗಿ ಭವ್ಯ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಹೋಮ ಹವನ ಕಾರ್ಯಕ್ರಮ. ಬೇಸಿಗೆ ಬಿಸಿಲಿನ ತಾಪದಿಂದ ರಕ್ಷಣೆಗಾಗಿ ತಂಪು ಪಾನೀಯಗಳ ಮೊರೆ ಹೋಗುತ್ತಿರುವ ಬೀದರ್ ನಗರದ ನಾಗರಿಕರು. ಕೆಪಿಸಿಸಿ ಉಪಾಧ್ಯಕ್ಷರಾಗಿ ಜಾನ್ ವೆಲ್ಸಿ ನೇಮಕ. ಕ್ರೈಸ್ತ ಸಮುದಾಯದಿಂದ ಅದ್ದೂರಿ ಸನ್ಮಾನ ಕಾರ್ಯಕ್ರಮ. ಬೀದರ್ನ ಬ್ಯಾಂಕ್ ಕಾಲೋನಿಯಲ್ಲಿ ಅಂಬೇಡ್ಕರ್ ಬುದ್ಧರ ಪುತ್ಥಳಿ ಅನಾವರಣ ಕಾರ್ಯಕ್ರಮ. ಸದೃಢ ಭಾರತದ ನಿರ್ಮಾಣ ಮಾಡಲು ಯುವಕರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಸಜ್ಜನ್ ಶೆಟ್ಟಿ. ಸುದ್ದಿಯ ವಿವರಗಳು. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ನಗರದ ಓಲ್ಡ್ ಸಿಟಿಯ 100 ಹಾಸಿಗೆಗಳ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ಶಿಬಿರದಲ್ಲಿ 52 ಸರ್ಕಾರಿ ನೌಕರರು ರಕ್ತದಾನ ಮಾಡಿದ್ದರು. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ರಕ್ತದಾನ ಶ್ರೇಷ್ಠ ದಾನವಾಗಿದೆ ಎಂದು ತಿಳಿಸಿದ್ದರು. ರಕ್ತದಾನವು ಅಪಘಾತ ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ಜೀವ ಉಳಿಸಲು ನೆರವಾಗುತ್ತದೆ ಎಂದು ಹೇಳಿದ್ದರು. ಬೀದರ್ನ 100 ಹಾಸಿಗೆಗಳ ಆಸ್ಪತ್ರೆಯಲ್ಲಿ ನಡೆದ ರಕ್ತದಾನ ಶಿಬಿರಕ್ಕೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಸಸಿಗೆ ನೀರೆರೆದು ಚಾಲನೆ ನೀಡಿದ್ದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿದ್ದರು. ಸ್ವತಃ ರಕ್ತದಾನ ಮಾಡಿ ಶಿಬಿರಕ್ಕೆ ಚಾಲನೆ ನೀಡಿದ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ಮಾತನಾಡಿ, ರಕ್ತದಾನ ಶ್ರೇಷ್ಠ ದಾನವಾಗಿದೆ ಎಂದು ತಿಳಿಸಿದರು. ರಕ್ತದಾನವು ಅಪಘಾತ ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ಜೀವ ಉಳಿಸಲು ನೆರವಾಗುತ್ತದೆ ಎಂದು ಹೇಳಿದ್ದರು. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ರಾಜ್ಕುಮಾರ್ ಮಾಳ್ಗೆ ಅವರು ಮಾತನಾಡಿ, ರಕ್ತದಾನದಿಂದ ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗುವುದಿಲ್ಲ. ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ, ಹೊಸ ಉತ್ಸಾಹ ಹಾಗೂ ಚೈತನ್ಯ ಮೂಡುತ್ತದೆ ಎಂದು ತಿಳಿಸಿದ್ದರು. ಸರ್ಕಾರಿ ನೌಕರರು ರಕ್ತದಾನ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ. ಯುವ ಜನರು ಸ್ವಯಂ ಪ್ರೇರಣೆಯಿಂದ ರಕ್ತದಾನಕ್ಕೆ ಮುಂದೆ ಬರಬೇಕು ಎಂದರು. ಶಿಬಿರದಲ್ಲಿ 52 ಯೂನಿಟ್ ರಕ್ತ ಸಂಗ್ರಹವಾಯಿತು. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಡಾಕ್ಟರ್ ಶರಣಪ್ಪ ಮೊಡಬಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದರು. ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರಗುಡಿ ಅವರು ಮಾತನಾಡುತ್ತಾ, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಹೇಶ್ ಬಿರಾದರ್, ಜಿಲ್ಲಾ ಕುಷ್ಠರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಕಿರಣ್ ಪಾಟೀಲ್, ಜಿಲ್ಲಾ ಬಿವಿಪಿಡಿ ಸಿಪಿ ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಟೀಲ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಶಂಕರಪ್ಪ ಬೊಮ್ಮಾಯಿ, ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಅನಿಲ್ ಚಿಂತಾಮಣಿ, ವಿವಿಧ ಸಂಘಗಳ ಪ್ರಮುಖರಾದ ಡಾಕ್ಟರ್ ದೇವಕಿ ನಾಗೂರೆ, ಏಸುದಾಸ್ ದೋರೆ, ಶಿವಕುಮಾರ್ ಗುಮ್ಮ, ಶಕುಂತಲಾ ಕಾಡಾದಿ, ರವಿ ವಗ್ಗೆ, ಪ್ರದೀಪ್, ಸ್ವಾಮಿ ವಿವೇಕಾನಂದ್, ಶಮಿ ಪಟೇಲ್, ವಿದ್ಯಾಸಾಗರ್, ಸಂಗಮೇಶ್ ರೆಡ್ಡಿ ಮತ್ತು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸೋಹೆಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದರು. ಡಾಕ್ಟರ್ ಅನಿಲ್ ಎಕ್ಲೂರೆ ಸ್ವಾಗತಿಸಿದರು. ಡಾಕ್ಟರ್ ಸತೀಶ್ ಪಾಟೀಲ್ ಸ್ವಾಗತಿಸಿದರು. ಸುನಿಲ್ ಕಸ್ತೂರೆ ಮೊದಲಾದವರು ಇದ್ದರು. ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ಮೊಡಬಿ ಸರ್ಗೆ ಸ್ವಾಗತ ಕೋರುತ್ತೇನೆ. ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ನೌಕರ ಸಂಘದ ಅಧ್ಯಕ್ಷರು ರಾಜ್ಕುಮಾರ್ ಮಾಳ್ಗೆ ಸರ್ ಅವರಿಗೂ ಸ್ವಾಗತ ಕೋರುತ್ತೇನೆ. ಡಾಕ್ಟರ್ ದೇವಕಿ ಮೇಡಮ್ ಅವರಿಗೂ ಸ್ವಾಗತ ಕೋರುತ್ತೇನೆ. ಇಲ್ಲಿ ರಕ್ತದಾನ ಶಿಬಿರದಲ್ಲಿ ಪತ್ರಕರ್ತ ಬಾಂಧವರಿಗೂ ಈ ವೇದಿಕೆ ಮೂಲಕ ನಾನು ಸ್ವಾಗತವನ್ನು ಕೋರಿ ಇವತ್ತಿನ ಕಾರ್ಯಕ್ರಮ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿ ವರ್ಗ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಈ ಕಾರ್ಯಕ್ರಮ 7ನೇ ಪ್ರತಿ ವರ್ಷದಂತೆ ಈ ವರ್ಷ ವಿಶ್ವ ಆರೋಗ್ಯ ದಿನಾಚರಣೆ ಹಮ್ಮಿಕೊಂಡಿರುತ್ತೇವೆ. ಈ ದಿನದ ಡಾಕ್ಟರ್ ಸತೀಶ್ ಪಾಟೀಲ್ ಅವರಿಗೆ ಗಣ್ಯರಿಗೆ ಸ್ವಾಗತ ಕೋರಲು ಹೇಳಿಕೊಡುತ್ತೇನೆ.
ಸ್ವಲ್ಪ ಸ್ವಾಗತ ಮಾಡಬೇಕು ಅಂದರೆ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸುವಂಥ ಎಲ್ಲ ವೈದ್ಯಾಧಿಕಾರಿಗಳಿಗೆ ಬ್ರಿಮ್ಸ್ನ ನಿರ್ದೇಶಕರಿಗೆ ಈ ಸಮಯದಲ್ಲಿ ಇತ್ತೀಚೆಗೆ ನೇತ್ರದಾನ ಮಾಡಿರ್ತಕ್ಕಂಥ ಪ್ರವೀಣ್ ಕಾಮಶೆಟ್ಟಿ ಅವರಿಗೆ ವೇದಿಕೆಗೆ ಕರೆದು ಅವರಿಗೆ ಸನ್ಮಾನ ಮಾಡಬೇಕಾಗಿ ನಾನು ಕೋರುತ್ತೇನೆ ಎಲ್ಲರಿಗೆ. ओ भैया ठहरो जी ठहरो इधर ठाकरे ಮೇಡಮ್ ಇವ್ರಿಗೆ ಒಂದು ಕೊಡಿ ಜರ ಯಾಕೆ ಮೇಡಮ್ ಮ್ಯಾಲೆ ನೋಡ್ರಿ ಸರ್ ಗಳಲ್ಲಿ ಶ್ರೇಷ್ಠವಾದಂಥದ್ದು ರಕ್ತದಾನ ಅಂತ ಹೇಳಲಾಗ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿ ಏನಂತಂದರೆ ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಕೊರತೆ ಆದಾಗ ಆ ವ್ಯಕ್ತಿಗೆ ಏನಂತಂದರೆ ರಕ್ತದ ಅವಶ್ಯಕತೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಏನಂತಂದರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಕ್ತದ ಕೊರತೆ ಆಗಬಾರ್ದು ಅನ್ನುವಂಥ ಒಂದು ಸದುದ್ದೇಶದಿಂದ ಇವತ್ತು ನಮ್ಮೆಲ್ಲ ವೈದ್ಯಾಧಿಕಾರಿಗಳು ಬ್ರಿಮ್ಸ್ನ ಅಧಿಕಾರಿಗಳು ಎಲ್ಲರೂ ಏನಂತಂದರೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಅದು ವಿಶ್ವ ಏನಂದರೆ ಆರೋಗ್ಯ ದಿನಾಚರಣೆ. ಸೊ ಭಾಳ ಏನಂದರೆ ವಿಶಿಷ್ಟವಾದಂಥದ್ದು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದನೂ ಕೂಡ ನಾವು 30ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಯವರು ಇವತ್ತು ರಕ್ತದಾನವನ್ನು ಇಲ್ಲಿ ಮಾಡೋದ್ರ ಮೂಲಕ ಸಾರ್ವಜನಿಕರಿಗೂ ಕೂಡ ನಾವು ಇಲ್ಲಿ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇವೆ. ಏನಂದರೆ ನೀವು ನಿಯಮಿತವಾಗಿ ವರ್ಷಕ್ಕೆ 2 ಸಾರಿ ಏನಂದರೆ ಆರೋಗ್ಯವಂತ ವ್ಯಕ್ತಿ ರಕ್ತದಾನವನ್ನು ಮಾಡ್ಬೋದಾಗಿರ್ತದೆ. ತಾವು ರಕ್ತದಾನ ಮಾಡೋದ್ರ ಮೂಲಕ ಏನಂದರೆ ಬಹಳಷ್ಟು ಜೀವಗಳನ್ನು ಉಳಿಸ್ಬೋದಾಗಿದೆ. ಸೊ ಇದ್ರ ಬಗ್ಗೆ ಏನಂದರೆ ತಾವೆಲ್ಲ ಪ್ರೇರೇಪಣೆಯನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲೂ ಕೂಡ ಏನಂದರೆ ನಿಯಮಿತವಾಗಿ ತಾವೆಲ್ಲ ರಕ್ತದಾನ ಮಾಡಬೇಕು ಅಂಥೇಳಿ ಬೀದರ್ ಜಿಲ್ಲೆಯ ಎಲ್ಲ ಜನತೆಗೆ ನಾನು ಮನವಿ ಮಾಡ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಆಯೋಜನೆ ಮಾಡಿರುವಂಥ ನಮ್ಮೆಲ್ಲ ಬ್ರಿಮ್ಸ್ನ ವೈದ್ಯಾಧಿಕಾರಿಗಳ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಇಲ್ಲಿವರೆಗೆ ನಾನು ಸುಮಾರು ಒಂದು 12 ಬಾರಿ ಮಾಡಿದ್ದೀನಿ. ಸೊ ಈ ವರ್ಷ ಏನಂದರೆ ಇದು ಫಸ್ಟ್ ಟೈಮ್ ಇದೆ. ಸೊ ಇವತ್ತು ಅದು ಭಾಳ ವಿಶೇಷವಾಗಿ ವಿಶ್ವ ಆರೋಗ್ಯ ದಿನಾಚರಣೆ ಇರೋದರಿಂದ ಅದನ್ನೇನೆಂದರೆ ಇಲ್ಲಿ ನಾವು ಮಾಡ್ತೀವಿ. ಥ್ಯಾಂಕ್ ಯು. ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ಇಲ್ಲಿ ನಮ್ಮ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಎಲ್ಲ ಸಂಘ ಗ್ರೂಪ್ ಡಿ ಹಿಡ್ಕೊಂಡು ಡ್ರೈವರ್ ಹಿಡ್ಕೊಂಡು PHCO ವೈದ್ಯಾಧಿಕಾರಿಗಳು ಮತ್ತು ಸ್ಟಾಫ್ ನರ್ಸ್ಗಳು ಎಲ್ಲ ಸಂಘದವರು ನಮ್ಮ ಕೈ ಜೋಡಿಸಿ ಇವತ್ತೇನು ಯಶಸ್ವಿಯಾಗಿ ನಾವೇನು ರಕ್ತದಾನ ಶಿಬಿರನ ಮಾಡೋಕ್ಕೆ ನಮಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮೊದಲಾಗಿ ನಾವು ಎಲ್ಲ ಸಂಘ ಅಧ್ಯಕ್ಷರಿಗೆ ಪದಾಧಿಕಾರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಪೊಲೀಸ್ ಇಲಾಖೆ ಮತ್ತು ನಮ್ಮದು SP ಸರ್ ಇಲಾಖೆಯಿಂದ ಈ ಪೊಲೀಸ್ ಸಿಬ್ಬಂದಿಯವರು ಮತ್ತು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯವರು ಅವರು ಬರ್ತಾಯಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಧನ್ಯವಾದ ಹೇಳ್ತೀನಿ.
ಈ ಶಿಬಿರನಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ರಕ್ತದಾನಕ್ಕೆ ಬಂದಿದ್ದಾರೆ. ನಮ್ಮ ಇಲಾಖೆದವರು, ಸರ್ಕಾರಿ ನೌಕರ ಅಧ್ಯಕ್ಷದವರು ಕೂಡ ನಮಗೆ ಅವ್ರ ಕಡೆಯಿಂದನೂ ಸಹಕಾರ ಸಿಕ್ಕಿದೆ. ಸೊ ಹೀಗಾಗಿ ತಾವು ಮಾಧ್ಯಮ ಮಿತ್ರರನ್ನು ಇದು ಚೆನ್ನಾಗಿ ಕವರೇಜ್ ಮಾಡಿಬಿಟ್ಟು ಜನರಲ್ಲಿ ಅರಿವು ಮಾಡಿಕೊಡ್ಬೇಕು. ಸಮಾಜದಲ್ಲಿ ಮತ್ತು ಮನುಷ್ಯ ಇದರಲ್ಲಿ ಶ್ರೇಷ್ಠ ದಾನ ಅಂದರೆ ರಕ್ತದಾನ. ಅದು ಯಾವುದು ಏನೂ ನೋಡೋದಿಲ್ಲ, ರಕ್ತದಾನ ಮಹಾದಾನ. ಸೊ ಅದಕ್ಕಾಗಿ ಮಾಧ್ಯಮ ಮುಖಾಂತರ ಮತ್ತು ಮಾಧ್ಯಮ ಮಿತ್ರರಿಗೂ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ, ಇದರ ಬಗ್ಗೆ ವ್ಯಾಪಕ ಪ್ರಚಾರ ಆಗಬೇಕು. ರಕ್ತದಾನ ಮಾಡೋಕ್ಕೆ ಯುವಕರು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಮುಂದೆ ಬರಬೇಕು ಅಂತ ಇನ್ನೊಮ್ಮೆ ಸಲ ನಿಮ್ಮ ಮುಖಾಂತರ ನಾನು ಎಲ್ಲರಿಗೆ ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ KGMO ಎಲ್ಲರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ 100 ಹಾಸಿಗೆಯ ಆಸ್ಪತ್ರೆಯಲ್ಲಿ ಇವತ್ತು ನಾವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಆರೋಗ್ಯ ಇಲಾಖೆ ನೌಕರರಿಗೆ ನಾವು ಮನವಿಯನ್ನು ಮಾಡೀವಿ. ಮಾನ್ಯ DHO ಅವರು ಕೂಡ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಎಲ್ಲಿ ಸರ್ಕಾರಿ ಸೇವೆ ಮಾಡ್ತಕ್ಕಂಥ ನೌಕರರಿದ್ದಾರೆ ಆರೋಗ್ಯ ಇಲಾಖೆಯಲ್ಲಿ, ಅವರು ಸ್ವಯಂ ಪ್ರೇರಿತವಾಗಿ ಯಾರ್ಯಾರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ ಅವರೆಲ್ಲರೂ ಬಂದು ರಕ್ತದಾನವನ್ನು ಕೊಡಬೇಕು, ಜೀವವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲಾಖೆಯಲ್ಲಿರ್ತಕ್ಕಂಥ ನೌಕರರು ಇವತ್ತು ನಾವು ಎಲ್ಲ ಬೇರೆ ಬೇರೆ ಇಲಾಖೆಗಳಲ್ಲಾಗಲಿ ಶಾಲಾ ಕಾಲೇಜುಗಳಲ್ಲಾಗಲಿ ಅಲ್ಲಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ನಮ್ಮ ಇಲಾಖೆಗೆ ತಗೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಆದರೆ ನಮ್ಮ ಇಲಾಖೆಯಲ್ಲಿ ಕೂಡ ಯಾವಾಗ ನಮ್ಮ ಬ್ಲಡ್ಡಿನ ಕೊರತೆ ಇರುತ್ತೆ ಆವಾಗ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ನೌಕರರು ಕೂಡ ಕೈ ಜೋಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಬಂದೀವಿ. ಇವತ್ತು ಏನು ರಕ್ತದಾನ ಶಿಬಿರವನ್ನು ನಡೆಸ್ತಾ ಇದ್ದೀವಿ, ಇವತ್ತು ನಾವು ನಮ್ಮ ನಿರೀಕ್ಷೆಯನ್ನು 100 ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡಿವಿ. ನೌಕರರು ಕೂಡ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಇದು ಒಂದು ಅವಕಾಶ ಇದೆ. ನಾವೆಲ್ಲರೂ ನೌಕರರು, ನಾವೆಲ್ಲರಿಗೂ ಜನಸಾಮಾನ್ಯರಿಗೆ ಜೀವ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕೆಂಬತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಆರೋಗ್ಯ ಇಲಾಖೆ ನೌಕರರು ಈ ಒಂದು ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ. ಇವತ್ತು ನಾವು ನಿರೀಕ್ಷೆಯನ್ನು 100 ಮೇಲೆ ಇಟ್ಕೊಂಡಿವಿ. ಆದರೆ ಈಗಾಗಲೇ ತಾವು ನೋಡಿದಂತೆ ಇವತ್ತೇನು ಒಂದು 15 ನೌಕರರು ಈಗಾಗಲೇ ಕೊಟ್ಟಿದ್ದಾರೆ. ಸೊ ಈಗ ಫುಲ್ ಡೇಯನ್ನು ನಾವು ಇಲ್ಲೇ ಇದ್ದೀವಿ. ಸೊ ನೌಕರರು, ಪೊಲೀಸ್ ಇಲಾಖೆಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. SP ಸಾಹೇಬರು ಕೊಟ್ಟಿದ್ದಾರೆ, ನಮ್ಮ ಡಾಕ್ಟರ್ ಕಿರಣ್ ಸರ್ ಕೊಟ್ಟಿದ್ದಾರೆ, ಡಾಕ್ಟರ್ ರಾಜಶೇಖರ್ ಪಾಟೀಲ್ ಸರ್ ಕೊಟ್ಟಿದ್ದಾರೆ. ಇಲಾಖೆಯಲ್ಲಿರ್ತಕ್ಕಂಥ ನೌಕರರು ಎಲ್ಲರೂ ಕೂಡ ಕೊಡಲಿಕ್ಕೆ ನಾವೆಲ್ಲರೂ ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಯಸ್ತೀವಿ. ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ವಿಶೇಷವಾಗಿ SP ಸಾಹೇಬರು, DHO ಸರ್ ಎಲ್ಲರೂ, ಎಲ್ಲ ಸರ್ಕಾರಿ ನೌಕರರ ಅಧ್ಯಕ್ಷರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಿಂದ ಯಶಸ್ವಿ ಮಾಡಿಕೊಳ್ಳಿಕ್ಕೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಧನ್ಯವಾದ. ದಿನಾಂಕ 2ರಂದು ಬೀದರ್ ನಗರದ ಸಿದ್ದರಾಮಯ್ಯ ಬಡಾವಣೆಯಲ್ಲಿರುವ ಹಿಂಗಲಾಜ್ ಮಾತಾ ಮಂದಿರದಲ್ಲಿ ಭಾವಸಾರ ಕ್ಷೇತ್ರೀಯ ಸಮಾಜದ ವತಿಯಿಂದ ಹಿಂಗಲಾಜ್ ಮಾತಾ ಜಯಂತಿ ಅಂಗವಾಗಿ ಬೆಳಗ್ಗೆ ಅಭಿಷೇಕ, ಹೋಮ, ಹವನ ಸೇರಿದಂತೆ ಇತರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಸಮಾಜದ ಮುಖಂಡರು ಸೇರಿ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಿದ್ದರು. ಅಲ್ಲದೆ ಮಹಾಮಂಗಳಾರತಿ ಮಾಡಿ ಪ್ರಸಾದ ವಿತರಿಸಿದರು. ಭಾವಸಾರ ಕ್ಷತ್ರಿಯ ಸಮಾಜದ ವಿನೋದ್ ಅವರು ಮಾತನಾಡುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಹಿಂಗಲಾಜ್ ಮಾತಾ ಜಯಂತಿ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿದೆ. ಜಯಂತಿ ಅಂಗವಾಗಿ ಮಾತಾ ಮೂರ್ತಿಯ ಪಲ್ಲಕ್ಕಿ ಮೆರವಣಿಗೆ, ಹೋಮ, ಹವನ, ಅಭಿಷೇಕ ಸೇರಿದಂತೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ಹಿರಿಯರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಇತರರು ಇದ್ದರು.
श्रीयंबासे विपुले मातरं पद्मालिं स्वाहा अपसंदसिद्धानि चिकितमस्मे गए निजदेवी मातरं श्रीयंबासे विपुले स्वाहा ओम आर्द्रां पुष्करणी पुष्टि पिंगलां पद्मानि चंद्रां भेणमंडलक्षिजा देवेदो नाग स्वाहा नामावह जातवेदो लक्ष्मी सरसनिलय सोजाते प्रकाशोत्तमाले भवे भगवती हरिमल भगवती प्रभुरमेति प्रसिद्धियं विष्णुपत्नीं क्षमामि माधवीमाधव्यां लक्ष्मीपदे श्रीनामि सुदर्शमा महालक्ष्मी शर्मा विष्णुपति जने तन्नो लक्ष्मी प्रचोदयात् स्वाहा ओम श्रीवर्चस्वमायुषमाधवानि युगाक्षमाक्षमाधात्रे सहस्वदानमुसे स्वाहा ओम जयंती मंगलाकाली भद्रकाली कपाली 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 स्वाहा अग्नये सुष्करे इदन्ना ओम शांति 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 उपाची धारावायची ओम पूर्णाद विपरास पूर्णा पुनरापद वस्नेन विक्रीणावह इकोनोर्चकृतौ ओम शांति 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 हिंगुराज माता की जय बोल भवानी माता की जय ऐरादावदे सदानंदी सावदे लक्ष्मी रमण गोविंद गोविंद यज्ञेश्वर भगवान की जय ओम देवै सोहरं कृत्वाहा ओम वैजयं नमः भयानो नमः अग्निनारायणाभ्यो नमो नमः हरि ओम अस्मधानम् कपाळाला मंगळसूत्र जोडायला बांधायला लावून घ्या बायका पुरुष कपाळाला गळ्याला छातीला मानस तो कितने माना है मान को घुमाना श्री फुलका मानो के मान का हम फोटो भी ले भावसार क्षत्रिय समाज भवन में आज बहुत ही हर्ष और उल्लास के साथ हिंगुलाज माता जयंती मनाई जा रही है। साथ ही सभी भारतवासियों को हिंगुलाज माता जयंती का हार्दिक हार्दिक अभिनंदन। और हर साल की तरह इस साल भी भावसार भवन में मंदिर में यहाँ हिंगुलाज माता का उत्सव और मेरवणिक निकाला जा रहा है। और सुबह अभिषेक हो गया, तत्पश्चात अभिषेक हवन और महाप्रसाद का आयोजन भी किया गया है। सभी भक्तगण ज़्यादा से ज़्यादा संख्या में आके महाप्रसाद का लाभ लें। बहुत बहुत धन्यवाद। ಬೀದರ್ ನಗರದಲ್ಲಿ ಬೇಸಿಗೆ ಬಿಸಿಲಿನ ಉಷ್ಣಾಂಶ ಅಧಿಕವಾಗಿದ್ದು ಬಿಸಿಲಿನ ತಾಪದಿಂದ ರಕ್ಷಿಸಿಕೊಳ್ಳಲು ಬೀದರ್ ನಗರದ ನಾಗರಿಕರು ಬೀದರ್ ನಗರದ ವಿವಿಧೆಡೆಯ ತಂಪು ಪಾನೀಯ ಅಂಗಡಿಗಳಿಗೆ ಹೋಗಿ ಎಳನೀರು, ಕಬ್ಬಿನ ಹಾಲು, ಕಲ್ಲಂಗಡಿ ಇತ್ಯಾದಿ ಹಣ್ಣು ಹಂಪಲುಗಳ ಮೊರೆ ಹೋಗುತ್ತಿರುವುದು ಕಾಣಬಹುದಾಗಿದೆ. ಡಾಕ್ಟರ್ ಸಿಎಸ್ ರಗಟೆ ಅವರು ಮಾತನಾಡುತ್ತಾ, ಬೇಸಿಗೆಯ ಬಿಸಿಲಿನ ಉಷ್ಣಾಂಶ ಹೆಚ್ಚಿದೆ. ಇದರಿಂದ ರಕ್ಷಿಸಿಕೊಳ್ಳಲು ಜನರು ತಂಪು ಪಾನೀಯಗಳು, ಕಲ್ಲಂಗಡಿ, ಎಳನೀರು ಕುಡಿಯಬೇಕು ಎಂದು ಹೇಳಿದ್ದರು.
ಡಾಕ್ಟರ್ ಸಿ.ಎಸ್. ರಗಟೆ ಅವರು ಮಾತನಾಡುತ್ತಾ, ಬೇಸಿಗೆಯ ಬಿಸಿಲಿನ ಉಷ್ಣಾಂಶ ಹೆಚ್ಚಿದೆ. ಇದರಿಂದ ರಕ್ಷಿಸಿಕೊಳ್ಳಲು ಜನರು ತಂಪು ಪಾನೀಯಗಳು, ಕಲ್ಲಂಗಡಿ, ಎಳೆನೀರು ಕುಡಿಯಬೇಕು ಎಂದು ಹೇಳಿದರು. ಜಿಲ್ಲೆಯಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ಅತಿ ಹೆಚ್ಚು ತಾಪಮಾನ ದಾಖಲೆಯಾಗಿದೆ. ಇದು ಹೀಗೆ ಇನ್ನೂ ಮುಂದುವರಿಯಲಿದ್ದು, ಜನರು ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆಗಳ ಈ ಸಮಯದಲ್ಲಿ ಹೆಚ್ಚಾಗಿ ಹೊರಗಡೆ ತಿರುಗಾಡಬಾರದು ಮತ್ತು ಹೊರಗಡೆ ಹೋಗುವಾಗ ತೆಳುವಾದ ಬಟ್ಟೆ ಹಾಗೂ ಚಪ್ಪಲಿಗಳನ್ನು ಹಾಕಿಕೊಂಡು ಹೋಗಬೇಕು. ತಂಪಾದ ಹಣ್ಣಿನ ರಸ, ಮಜ್ಜಿಗೆ ಹಾಗೂ ಎಳನೀರನ್ನು ಹೆಚ್ಚಾಗಿ ಸೇವಿಸಬೇಕೆಂದರು. ತಾಪಮಾನ ಹೆಚ್ಚಾಗಿರುವ ಕುರಿತು ಜಿಲ್ಲೆಯ ಎಲ್ಲ ತಾಲೂಕಿನ ತಹಸೀಲ್ದಾರರು, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯತ್ ಮುಖಾಂತರ ಹೆಚ್ಚಿನ ಪ್ರಚಾರ ನೀಡುವ ಮೂಲಕ ಈ ಮಾಹಿತಿಯನ್ನು ಜನರಿಗೆ ತಲುಪಿಸಬೇಕು. ಅಂದಾಗ ಜನರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಾರೆ ಎಂದು ಜನಬೀಡು ಪ್ರದೇಶಗಳಾದ ಮಾರ್ಕೆಟ್, ಬಸ್ ನಿಲ್ದಾಣ ಹಾಗೂ ರೈಲ್ವೆ ನಿಲ್ದಾಣದಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಂದ ಕುಡಿಯುವ ನೀರು ಹಾಗೂ ನೆರಳಿನ ವ್ಯವಸ್ಥೆ ಮಾಡಬೇಕು ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ಸಂಬಂಧಿಸಿದಂತ ಆಯಾ ದೇವಾಲಯಗಳ ಮುಖ್ಯಸ್ಥರಿಗೆ ತಿಳಿಸಬೇಕು. ಕಟ್ಟಡ ಕಾರ್ಮಿಕರು ಬಿಸಿಲಿರುವ ಸಂದರ್ಭದಲ್ಲಿ ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆಗಳ ಅವಧಿಯಲ್ಲಿ ಕೆಲಸ ಮಾಡಬಾರದು. ಈ ಕುರಿತು ಕಾರ್ಮಿಕ ಅಧಿಕಾರಿಗಳು ಅವರಿಗೆ ಮಾಹಿತಿ ನೀಡಬೇಕೆಂದು ಹೇಳಿದ್ದರು. ಕಳೆದ ವರ್ಷ 38 ಮತ್ತು 39 ಡಿಗ್ರಿ ತಾಪಮಾನ ದಾಖಲಾಗಿತ್ತು. ಈ ವರ್ಷ ಸೆಪ್ಟೆಂಬರ್ನಲ್ಲಿ ಮಳೆಯಾಗದ ಕಾರಣ ತಾಪಮಾನ ಹೆಚ್ಚಾಗಿದೆ. ಟೀ, ಕಾಫಿ ಹಾಗೂ ಮದ್ಯಪಾನದಿಂದ ಜನರು ದೂರ ಇರಬೇಕು. ಸಾಕು ಪ್ರಾಣಿಗಳಿಗೆ ಸಾಕಷ್ಟು ನೀರು ಇಡಿಸಬೇಕು. ಸುಸ್ತು, ವಾಂತಿ, ಬೆವರು ಇತರೆ ಯಾವುದೇ ಲಕ್ಷಣ ಕಂಡು ಬಂದರೆ ವೈದ್ಯರನ್ನು ಸಂಪರ್ಕಿಸಿ ಎಂದು ಹೇಳಿದ್ದರು. ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ORS ಪಾಕೆಟ್ಗಳು ಹೆಚ್ಚಾಗಿ ಇಡಬೇಕು ಮತ್ತು ವೈದ್ಯರು ತಮ್ಮ ಕರ್ತವ್ಯದ ಸಮಯದಲ್ಲಿ ಆಸ್ಪತ್ರೆಯಲ್ಲಿದ್ದು ಜನರಿಗೆ ಯಾವುದೇ ತೊಂದರೆಯಾಗದಂತೆ ಸೇವೆ ನೀಡಬೇಕು. ಬಿಸಿಲು ಹೆಚ್ಚಾಗಿದ್ದಾಗ ಅಗ್ನಿ ಅವಘಡಗಳು ಹೆಚ್ಚಾಗಿ ನಡೆಯುತ್ತವೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಅಗ್ನಿಶಾಮಕ ವಾಹನಗಳನ್ನು ತಯಾರಿಯಲ್ಲಿ ಇರುವಂತೆ ನೋಡಿಕೊಳ್ಳಬೇಕೆಂದು ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರು. ಬೀದರ್ನಲ್ಲಿ ಈ ಬೇಸಿಗೆಯಲ್ಲಿ ವಾತಾವರಣದಲ್ಲಿ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗಿರೋದ್ರಿಂದ ಹೀಟ್ ವೇವ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ಎಲ್ಲರೂ ಭಾಳಷ್ಟು ಕಾಳಜಿ ವಹಿಸೋದು ಮುಖ್ಯವಾಗಿದೆ. ಬಿಸಿಲಲ್ಲಿ 11 ಗಂಟೆ ಆದಮೇಲೆ ಹೊರಗಡೆ ಹೋಗದೇ ಇರೋದು ಒಳ್ಳೆಯದು. 11 ಗಂಟೆಯಿಂದ 5 ಗಂಟೆವರೆಗೆ. ಮತ್ತು ಹೊರಗೆ ಹೋಗಬೇಕಾಗಿದ್ದರೆ ಕಾಟನ್ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು ಮತ್ತು ಸನ್ಸ್ಕ್ರೀನನ್ನು ಉಪಯೋಗ ಮಾಡಬೇಕು. ಆಮೇಲೆ ಹೆಚ್ಚು ಜನರು ನಿರ್ಜಲೀಕರಣ ತಡೆಗಟ್ಟಲಿಕ್ಕೆ ಹೆಚ್ಚು ನೀರನ್ನು ಸೇವಿಸಬೇಕು. ಎಳೆನೀರಾಯಿತು, ಮತ್ತು ORS ಆಯಿತು, ಮತ್ತು ನೀರು ಜಾಸ್ತಿ ಇರ್ತಕ್ಕಂಥ ಹಣ್ಣುಗಳು, ಫಾರ್ ಎಕ್ಸಾಂಪಲ್ ಕಲ್ಲಂಗಡಿ ಅಂತ ಹಣ್ಣುಗಳನ್ನು ಸೇವಿಸಬೇಕು. ಯಾರಿಗಾದರೂ ಕೂಡ ತಲೆನೋವು, ಜ್ವರ, ವಾಂತಿ, ತಲೆ ಸುತ್ತುವಿಕೆ ಬಂತು ಅಂದರೆ ಕೂಡಲೇ ವೈದ್ಯರಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡೆಯಬೇಕು. ಹೀಟ್ ಎಕ್ಸಾಷನ್ನು ಮತ್ತು ಹೀಟ್ ಸ್ಟ್ರೋಕ್ ಆಗ್ತಕ್ಕಂಥ ಸಂದರ್ಭಗಳಿವೆ. ಹೀಟ್ ಸ್ಟ್ರೋಕ್ ಆದರೆ ಅವರು ಸಂಪೂರ್ಣವಾಗಿ ಮೂರ್ಛೆ ಹೋಗಿ ಅವರಿಗೆ ಫಿಟ್ಸ್ ಬರ್ತಾ ಇರುತ್ತೆ. ಆಮೇಲೆ ಬಾಡಿಯ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗುತ್ತೆ. ಅದೊಂದು ಎಮರ್ಜೆನ್ಸಿಯಾಗಿ ಅವರಿಗೆ ICUದಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಸೊ ಜನರು ಇದರಿಂದ ಹೆಚ್ಚು ಕಾಳಜಿ ವಹಿಸಿ ಈ ಹೀಟ್ ವೇವು ಮತ್ತು ಹೀಟ್ ಎಕ್ಸಾಷನ್ನಿಂದ ಬಚಾವಬೇಕು ಅಂತ ನಾನೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕೆಪಿಸಿಸಿ ಸಮಿತಿಯ ಉಪಾಧ್ಯಕ್ಷರಾಗಿ ನೇಮಕಗೊಂಡಿರುವ ಜಾನ್ ವೆಲ್ಸಿ ಅವರಿಗೆ ಬೀದರ್ ನಗರದ ಶಹಗಂಜ್ನಲ್ಲಿರುವ ಚರ್ಚ್ನಲ್ಲಿ ಬೀದರ್ ಜಿಲ್ಲೆಯ ವಿವಿಧ ಸಂಘಟನೆಗಳು ಹಾಗೂ ಕ್ರೈಸ್ತ ಸಮಾಜದಿಂದ ಅದ್ದೂರಿ ಸನ್ಮಾನ ಮಾಡಲಾಯಿತು. ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ನಲ್ಲಿ ಪಾಸ್ಟರ್ ರೆವರೆಂಡ್ ಪುನೀತ್ ಕುಮಾರ್ ಅವರು ವಿಶೇಷ ಪ್ರಾರ್ಥನೆ ಮಾಡಿ ಆಶೀರ್ವದಿಸಿದ್ದರು. ಅಲ್ಲದೆ ಬಂಧು ಮಿತ್ರರು ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿದರು. ಬೀದರ್ ಜಿಲ್ಲೆಯ ಹಿರಿಯ ಮುಖಂಡರಾದ ಜಾನ್ ವೆಲ್ಸಿ ಅವರನ್ನು ಕೆಪಿಸಿಸಿ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಪಕ್ಷಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಅವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರ ಮಹತ್ವದ ಹೊಣೆ ನೀಡಲಾಗಿದೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಾನ್ ವೆಲ್ಸಿ ಅವರನ್ನು ವಿಜೃಂಭಣೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು.
ಸೆಂಟ್ ಪೌಲ್ ಮೆಥಡಿಸ್ಟ್ ಚರ್ಚ್ನ ಶಹಗಂಜ್ ಕ್ರೈಸ್ತ ಮುಖಂಡರಾದ ರಾಮದಾಸ್ ಅವರು ಮಾತನಾಡುತ್ತಾ ಜಾನ್ ವೆಲ್ಸಿ ಅವರನ್ನು ಕೆಪಿಸಿಸಿ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಕ್ಕೆ ಕ್ರೈಸ್ತ ಸಮಾಜದಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜಾನ್ ವೆಲ್ಸಿ ಅವರು, ನನ್ನ ಪಕ್ಷ ನಿಷ್ಠೆಯನ್ನು ಗುರುತಿಸಿ ಪಕ್ಷದ ನಾಯಕರು ನನಗೆ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪಾಸ್ಟರ್ ರೆವರೆಂಡ್ ಪುನೀತ್ ಕುಮಾರ್, ರಾಮದಾಸ್, ಶೈಲಿನ್ ಬಂಗ್ಲೆ, ದಿಲೀಪ್ ಕುಮಾರ್, ದ್ರೌಪದಿ, ನಗರಸಭೆ ಸದಸ್ಯರು ಹಾಗೂ ಸಮುದಾಯದ ಮಹಿಳೆಯರು, ಪಾಸ್ಟರ್ಗಳು ಸೇರಿದಂತೆ ಮುಖಂಡರು, ಹಿರಿಯರು, ಯುವಕರು ಇದ್ದರು. ಅವರಿಗೆ ನಾವು ಶುಭಾಶಯಗಳನ್ನು ನಾವು ಕೋರುವುದಾಗ್ತೇವೆ, ಕಂಗ್ರಾಚುಲೇಷನ್ಗಳನ್ನು ತಿಳಿಸುವುದಾಗ್ತೇವೆ. ಅದೇ ರೀತಿಯಾಗಿ ಸಹೋದರ ರಾಕೇಶ್ ಅವರು ಅವರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವವರಾಗಿದ್ದಾರೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈಗಾಗಲೇ ನಮ್ಮ ಸಭಾ ಪಾಲಕರು ಹೇಳಿದ ಹಾಗೆ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ನಮ್ಮ ರಾಜ್ಯದ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಸನ್ಮಾನ ಮಾಡಲಾಗುತ್ತದೆ. ದಯವಿಟ್ಟು ನಮ್ಮ ಟ್ರೆಸರರ್ ಆಗಿರುವಂತಹ ಜಾನ್ ವೆಸ್ಲಿ ಸರ್ ಅವರು ದಯವಿಟ್ಟು ಮುಂದ್ಗಡೆ ಬರಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುವನಾಗಿದ್ದೇನೆ. ಇದೊಂದು ನಮ್ಮ ಗಾರ್ಡನಿಂದ ಸನ್ಮಾನ ಮಾಡೋರಾಗಿದ್ದೀವಿ. ನಮ್ಮ ಸಭಾ ಪಾಲನಾ ಸಮಿತಿ ವತಿಯಿಂದ, ನಮ್ಮ ಸಭೆ ವತಿಯಿಂದ ಅವರಿಗೆ ನಮ್ಮ ಅಧ್ಯಕ್ಷರು ಹಾಗೂ ಶಲನ್ ಬಾಂಗ್ಲೆ ಸರ್ ಸೆಕ್ರೆಟರಿ ಅವರು ದಯವಿಟ್ಟು ಇಬ್ಬರು ಬಂದು ಶಾಲ್ ಮತ್ತು ಗಾರ್ಡನ್ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಸಮಯದಲ್ಲಿ ಸ್ವಾಮಿ ಸಮಾಜದ ಸೇವೆಗೋಸ್ಕರ ಆಯ್ಕೆ ಪಡೆದಿರುವಂತಹ ಪ್ರಾರ್ಥಿಸುತ್ತೇವೆ. ಅವರನ್ನು ಆಶೀರ್ವಾದ ಮಾಡು, ನಿನ್ನ ಕೃಪೆಯಲ್ಲಿ ಕಾಪಾಡು ಮತ್ತು ಹೆಚ್ಚಿನ ಒಂದು ಸೇವೆಯನ್ನು ಮಾಡಿ ಸ್ವಾಮಿ ಅವರು ನಮ್ಮ ಶಾಗನ್ ಸಭೆಯ ಟ್ರೆಸರ್ ಆದಂತಹ ಜಾನ್ವೆಸ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾಗಿ ಮಾಡಿದಕ್ಕಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಿಂದ ಇನ್ನೊಂದು ವಿಷಯ ನೆನಪಿಗೆ ತಗೋಬೇಕು. 2016 ಮೇ 25ರಂದು ಬಹಳ ಸಂಕಟ ನಾವು ಸಿಕ್ಕಾಕೊಂಡಿದ್ವಿ. ಅತಿ ದೊಡ್ಡ ಸಂಕಟ ಇತ್ತು. ರಾತ್ರಿ ಕಡೆ ಸರ್ಕಲ್ ಇನ್ಸ್ಪೆಕ್ಟರ್ ನನಗೆ ಫೋನ್ ಮಾಡ್ತಿದ್ದ, DSP ಫೋನ್ ಮಾಡ್ತಿದ್ದ. ಯಾಕಡೆ ಈ ಕಡೆ ಹೋಗಲ ಬರಂತು, ಈ ಕಡೆ ಹೋಗಲ ಬರಂತು. ಕೆಲವು ಜನರು ಏನಂತಂದ್ರೆ ರಾಮದಾಸ್ ಅವರು ಏನಂತಂದ್ರೆ ಅವ್ರು ಏನಾರ ಅವ್ರು ಪತ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಕೆಲವು ಇನ್ನೂ ಏನಂದ್ರೆ ಎಲ್ಲ ನಮ್ಮ ಅಕ್ಕ ತಂಗಿಯರು, ಕೆಲವು ಮಂದಿ ಅಣ್ಣ ತಮ್ಮರು ರಾತ್ರಿ 11 ಗಂಟೆಗೆ ಭಾರತಿ ಹೋದೆವು. 2016 ಮೇ 25 ಈಶ್ವರ್ ಖಂಡ್ರೆ ಸಾಹೇಬರು ರಾತ್ರಿ ಹೋದ ತಕ್ಷಣ ಏನ್ ಸಮಸ್ಯೆ ಅದ ಅಂತ ಕೇಳಿದ್ರು. ಸರ್ ನಮ್ಮ ಚರ್ಚಿನ ದೊಡ್ಡ ಸಮಸ್ಯೆ ಆಗಿದೆ. ಎಲ್ಲ 2 ಗಾಡಿ ತಗೊಂಡು 3 ಗಾಡಿ ತಗೊಂಡು ಎಲ್ಲ ಹೆಣ್ಮಕ್ಳೆಲ್ಲ ಬಂದಿದ್ದೆವು, ಅದು ಪರಿಹಾರ ಮಾಡಿದ್ವಿ. ಬಟ್ ಅವ್ರು ನಮ್ಗೆ ಇದು ಕೇಳಿಲ್ಲ, ದುಡ್ಡು ಎಷ್ಟು ತಂದಿರಿ, ದುಡ್ಡು ಕೊಡ್ರಿ ಅಂತ ಕೇಳಿಲ್ಲ. ದುಡ್ಡು ಎಷ್ಟು ಕೊಡ್ರಿ, ಎಷ್ಟು ದಿವಸ ಪೆಂಡಿಂಗ್ ಅದ, ದುಡ್ಡು ಏನ್ ಬೇಕು ತಂದಿರಿ ಕೊಡ್ರಿ ಅಂತ ಅವ್ರು ಕೇಳಿಲ್ಲ. ಅವ್ರ ತಕ್ಷಣ ಅವಾಗಿನ ಅವ್ರ DC, SP, ಮುನ್ಸಿಪಾಲಿಟಿ ಕಮಿಷನರ್ ರಾತ್ರಿ ಅಂತಂದ್ರೆ 12 ಗಂಟೆಗೆ ಫೋನ್ ಮಾಡಿದ್ರು. ಇವತ್ತಿನ ದಿವಸ ರೈನ್ ಖಾನ್ ಸಾಹೇಬರು ಅವ್ರ ಬಳಿಗೆ ಹೋದಾಗ ಅವ್ರನ್ನೂ ಆದಷ್ಟು ಮಟ್ಟಿಗೆ ಸಹಕರಿಸಿ ಅವ್ರನ್ನೂ ಫೋನ್ ಮಾಡಿ ಹೇಳಿದ್ರು. ಆದಷ್ಟು ಮಟ್ಟಿಗೆ ನಾವು ಈ ಸಂದರ್ಭದ ಈ ಕೆಲವು ದಿನಗಳಲ್ಲಿ ಅವ್ರದ್ದೇನು ಕಾಂಗ್ರೆಸ್ ಪಕ್ಷದಿಂದ ಕೆಲವರು ಬರ್ತಾ ಇರ್ತಾರ, ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಸನ್ಮಾನ ಮಾಡಬೇಕು. ಅವ್ರ ಪರವಾಗಿ 2016 ನಮ್ಮ ಜೊತೆ ಹೇಗೆ ನಿಂತುಕೊಂಡಾರ, ಈ ಕೆಲವು ದಿನ ಹೋದಾಗ ನಾವು ಈಶ್ವರ ಖಂಡ್ರೆ ಜೊತೆ ನಿಂತುಕೊಳ್ಬೇಕು. ಜಾನ್ವೆಸ್ಲಿ ಅವರು ನಮ್ಮ ಕ್ರಿಶ್ಚಿಯನ್ ಸಮುದಾಯದ ಮೇಲೆ, ರೈಂಕರ್ ಸಾಹೇಬರು, ಈಶ್ವರ ಖಂಡ್ರೆ ಸಾಹೇಬರು ನಮ್ಮ ಸಮಾಜ ಮೇಲೆ ಒಳ್ಳೆ ಪ್ರೀತಿ, ಕಳಕಳಿ, ಬಡವರ ಬಂಧು, ಒಳ್ಳೆ ಅನುಗತ್ಯದಿಂದ ನಮ್ಮ ಸಮಾಜ ನೋಡ್ಕೊತಾ ಇದ್ದಾರೆ. ಆ ರೀತಿಯಿಂದ ಅವ್ರ ಕಡೆ ನಾವು ಸಹಕಾರ ಮಾಡ್ಬೇಕು. ಅವ್ರು ನಮಗೆ ಸಹಕಾರ ಮಾಡ್ಯಾರ,
ಅವ್ರಿಗೆ ನಾವು ಪ್ರೀತಿಯಿಂದ ಸಹಕಾರ ಮಾಡಬೇಕಂತ ಹೇಳಿ ತಾವು ನನಗೆ ಸನ್ಮಾನ ಮಾಡಿದಿರಿ. ನಾನು ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೀನಿ. ನಿಜಕ್ಕೂ ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಂದರೆ ಬಹಳ ದೊಡ್ಡ ಕಮಿಟಿ ಇದೆ. ನಾನೊಂದು ಚಿಕ್ಕ ಕಾರ್ಯಕರ್ತ ಪರಿಗಣಿಸಿ ಅದು ನಿಮ್ಮ ಒಂದು ನಿಮ್ಮ ಒಂದು ಸಹಕಾರ ಮತ್ತು ವಿಶೇಷವಾಗಿ ಸನ್ಮಾನ್ಯ ಶ್ರೀ ರಾಮದಾಸ್ ಅಯ್ಯನವರ ಮಾರ್ಗದರ್ಶನ, ಸೆಲನ್ ಬಾಗ್ಲಿ ಅವರ ಒಂದು ಆಶೀರ್ವಾದ ಮತ್ತು ಎಲ್ಲ ಪಾಸ್ಟೆಡ್ ಕಮಿಟಿಯ ನನ್ನ ಆಶೀರ್ವಾದ ಬಹಳ ಇದೆ. ನನಗೆ ಶಾಹಜಾನ್ ಚರ್ಚ್ನವರು ಬಹಳ ಆಶೀರ್ವಾದ ಮಾಡ್ತಾರೆ. ನಿಮ್ಮ ಒಂದು ಆಶೀರ್ವಾದ, ನಿಮ್ಮೊಂದು ಶಕ್ತಿ ನನಗೆ ಈ ಮಟ್ಟಕ್ಕೆ ತಂದಿದೆ. ವಿಶೇಷವಾಗಿ ಈಗಾಗಲೇ ರಾಮದಾಸ್ ಅಯ್ಯನವರು ಹೇಳಿದ್ದಾರೆ, ಹೌದು ಇವತ್ತಿನ ದಿವಸ ವಿಶೇಷವಾಗಿ ಸ್ಥಳೀಯ ಉಸ್ತುವಾರಿಗಳಾದ ಸಾಮಾನ್ಯ ಶ್ರೀ ಈಶ್ವರ್ ಖಂಡೇಜಿಯವರು ನಿಜಕ್ಕೂ ಕೂಡ ನಮ್ಮ ಸಮಾಜದ ಬಗ್ಗೆ ಬಹಳ ಕಳಕಳಿ ಇದೆ, ನಮ್ಮ ಸಮಾಜದ ಬಗ್ಗೆ ಚಿಂತನೆ ಇದೆ. 24/7 ನಮ್ಮ ಸಮಾಜದಲ್ಲಿ ಯಾವಾಗಲೂ ಫೋನ್ ಮಾಡಿದ್ರೆ ಶೀಘ್ರವಾಗಿ ಅಟೆಂಡ್ ಮಾಡ್ತಾರೆ. ಅಂತ ವ್ಯಕ್ತಿ ಸಿಗ್ಬೇಕಂದ್ರೆ ಇದು ನಾವು ಭಾಗ್ಯವಂತರು. ಅದೇ ರೀತಿಯಾಗಿ ರೆಹಮಾನ್ ಸಾಹೇಬ್ ಕೂಡ ಒಂದು ಸಹಕಾರ ಮಾಡ್ತಾರೆ. ಮತ್ತು ವಿಶೇಷವಾಗಿ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡೇಜಿ ಅವರು ಇದು ಒಂದು ದೊಡ್ಡ ಒಂದು ಪೋಸ್ಟ್ ನನಗೆ ಕೊಟ್ಟಿಲ್ಲ, ಅದು ನನ್ನ ಸಮಾಜ ಕೊಟ್ಟಿಲ್ಲ. ನಿಮ್ಮಿಂದ ನಾನಿದ್ದೇನೆ, ನನ್ನ ಸಮಾಜದ್ರೆ ನಾನಿದ್ದೀನಿ, ನೀವು ನನ್ನ ಶಕ್ತಿ. ಇವತ್ತಿನ ದಿವಸ ನನಗೆ ಬಹಳ ಹೆಮ್ಮೆ ಇದೆ. ನನಗೆ ಶಾಹಜಾನ್ ಜೋಡಿದ್ರು ನನಗೆ ಶಕ್ತಿ ಕೊಡ್ತಾರೆ, ನನಗೋಸ್ಕರ ಪ್ರೇರ್ ಮಾಡ್ತೀನಿ. ಮತ್ತು ಅದೇ ರೀತಿಯಾಗಿ ವಿಶೇಷವಾಗಿ ಇದಕ್ಕೆ ನಾನು ನಮ್ಮ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಕೂಡ ನಾನು ಅಭಿನಂದಿಸುತ್ತೇನೆ, ಎಲ್ಲ ಕ್ರೈಸ್ತ ಸಮುದಾಯ ಪರವಾಗಿ. ಮತ್ತು ಅದೇ ರೀತಿಯಾಗಿ ನಾವು ವರ್ಷದಾಗ ನಮ್ಮ ಆಲ್ ಇಂಡಿಯಾ ಅಧ್ಯಕ್ಷರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಾನು ಅಭಿನಂದಿಸುತ್ತೇನೆ, ನಮ್ಮ ಸಮಾಜ ಪರವಾಗಿ. ಅವರೆಲ್ಲರ ಆಶೀರ್ವಾದ ನಮಗೆ ಬೇಕು, ನಮ್ಮ ಸಮಾಜಕ್ಕೆ ಬೇಕು, ಹಾಗೆ ನಮ್ಮ ಸಮಾಜ ಬೆಳೀತಾರೆ. ಮತ್ತು ವಿಶೇಷವಾಗಿ ಇವತ್ತಿನ ದಿವಸ ಪುನೀತಯ್ಯನವರು ನಮಗೋಸ್ಕರ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಬೋಧಕರಾದ ಪುನೀತಯ್ಯನನ್ನು ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನನ್ನು ಕರೆಸಿ ನನ್ನ ಆಶೀರ್ವಾದ ಮಾಡಿದ್ದೀರಿ. ಅದಕ್ಕೋಸ್ಕರ ನನ್ನ ಪರಿವಾರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆ ಸಲ್ಲಿಸಲಾಗಿರುತ್ತೇನೆ. ಇದೇ ಪ್ರೀತಿ, ಇದೇ ನಮ್ಮ ಸಹಕಾರ ಸದಾಕಾಲ ಇರಬೇಕಂತ ನಾನು ಬಯಸ್ತೇನೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಯಾವಾಗಲೂ ಈಶ್ವರ್ ಖಂಡ್ರೆ ಜೊತೆ ಇರೋಣ. ಯಾವಾಗ ಅವರು ನಮ್ಮ ಸಹಾಯ ಮಾಡ್ತಾರೆ ಅವ್ರಿಗೆ ಕೂಡ ನಾವು ಸಹಾಯ ಮಾಡೋಣ. ಒಂದು ಮಾಡಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಒಂದು ಮಾದರಿಯಾಗಿ. ಈಗಾಗಲೇ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸೆಂಟ್ ಪಾಲ್ ಮೆಥೋಡಿಕ್ ಚರ್ಚ್ ಭಾಳ ಬಲಿಷ್ಠವಾದ ಚರ್ಚ್ ಇದೆ. ಅದರ ಆಶೀರ್ವಾದ ನಮ್ಮೆಲ್ಲರಿಗಿದೆ. ಅದರ ಆಶೀರ್ವಾದ ನನಗೆ ಕೂಡ ಬಂದಿದೆ. ನಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಂದು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆ ಸಲ್ಲಿಸಲಾಗುತ್ತೇನೆ. ಎಲ್ಲರಿಗೂ ಜೈ ಕ್ರಿಸ್ತ. ಬೀದರ್ ನಗರದ ಬ್ಯಾಂಕ್ ಕಾಲೋನಿಯಲ್ಲಿ ಸ್ಥಾಪಿಸಲಾದ ಅಂಬೇಡ್ಕರ್ ಹಾಗೂ ಬುದ್ಧರ ಪುತ್ಥಳಿ ಅನಾವರಣಗೊಳಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ಅವರು, ಅಂಬೇಡ್ಕರ್ ಹಾಗೂ ಬುದ್ಧರ ತತ್ವದಿಂದ ಜೀವನವನ್ನು ಸುಗಮ ದೆಸೆಯಿಂದ ನಡೆಸಬಹುದು. ಅಂಬೇಡ್ಕರ್ ಅವರ ಶಿಕ್ಷಣ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರೇರಣೆ ಆಗಲಿ ಎಂದರು. ದೇಶದ ಎಲ್ಲ ಜನರಿಗೂ ಸಮಾನ ಹಕ್ಕನ್ನು ಒದಗಿಸುವ ಜಗತ್ತಿನ ಅತಿಶ್ರೇಷ್ಠ ಸಂವಿಧಾನವನ್ನು ಅಂಬೇಡ್ಕರ್ ರಚಿಸಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ನಾಗಶೇನ್ ಟ್ರಸ್ಟ್ನ ಅಧ್ಯಕ್ಷ ಸುಜಾತಾ ಹೊಸ್ಮನಿ, ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಗಂಗಿ, ಪ್ರಮುಖರಾದ ವಿನೋದ್ ಅಪ್ಪೆ, ಸಾಗರ್ ಶಂಭು, ಡಾಕ್ಟರ್ ಲೋಕೇಶ್, ನಾಗನಾಥ್ ರಾವ್ ನಿಡೋದ, ಮಹೇಶ್ ನಿಡೋದ್ಕರ್, ತಾಲೂಕಾ ಪಂಚಾಯತ್ ಸಂಯೋಜಕರು ಸತ್ಯಜಿತ್ ನಿಡೋದ್ಕರ್ ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು.
ಮತದಾನ ಜಾಗೃತಿ ಅಭಿಯಾನದ ಕರಪತ್ರಗಳನ್ನು ಅವರು ಬಿಡುಗಡೆಗೊಳಿಸಿ ಮಾತನಾಡಿದ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಅಧ್ಯಕ್ಷರು ಹಾಗೂ ವಿದ್ಯಾಭಾರತಿಯ ಬೀದರ್ ಜಿಲ್ಲಾಧ್ಯಕ್ಷರಾದ ಎಸ್.ಬಿ. ಸಜ್ಜನ್ ಶೆಟ್ಟಿ ಅವರು ದಶಕಗಳ ಹಿಂದೆ ಭಾರತ ಆರ್ಥಿಕವಾಗಿ ದಿವಾಳಿ ಆಗುತ್ತದೆ ಎಂಬ ವಿಶ್ಲೇಷಣೆಗಳನ್ನು ಮಾಡುತ್ತಿದ್ದರು. ಆದರೆ ಭಾರತ ಇಂದು ವಿಶ್ವಕ್ಕೆ ಪಥವನ್ನು ತೋರಿಸುವ ಹಂತಕ್ಕೆ ಬೆಳೆದು ನಿಂತಿದೆ, ಆರ್ಥಿಕವಾಗಿ ಸದೃಢವಾಗಿ ನಿಂತಿದೆ. ಈ ಭವ್ಯ ಭಾರತದ ನಿರ್ಮಾಣದಲ್ಲಿ ಯುವಕರ ಪಾತ್ರ ಬಹಳ ಮುಖ್ಯವಾದದ್ದು. ಆದ್ದರಿಂದ ತಪ್ಪದೆ ಮತದಾನ ಮಾಡಬೇಕು ಎಂದು ಹೇಳಿದ್ದರು. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.